ಹಲೋ ಫ್ರೆಂಡ್ಸ್, ಮಂಗಳವಾರದ ವಿಡಿಯೋ ಇದಾಗಿರುತ್ತೆ. ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮಾಮೂಲಿ ನನ್ನ ಗಂಜಿ ಕುಡಿದ್ಬಿಟ್ಟು ನಾನು ಸ್ವಲ್ಪ ನಮ್ಮ ಸೈಟ್ ಹತ್ರ ಓದಿ ಅಲ್ಲಿ ನೋಡಿ ಇದು 2 ತಳಿ ತಗೊಂಬಂದಿದೆ. ಕಿತ್ತಳೆ ಹಣ್ಣು ಗಿಡ ಇದು 2 ತಳಿ ಇದೆ. ಒಂದು ಚೆನ್ನಾಗಿ ಬಂದೈತೆ, ಇನ್ನೊಂದು ಹೇಗಾಗೈತೆ ಅಂತ ನೋಡಿ ತೋರಿಸ್ತೀನಿ. ನೋಡಿ, ಎರಡೂ ಒಂದೇ ಸಲ ಹಾಕಿದ್ದು, ಯಾಕೆ ಸ್ವಲ್ಪ ಡೆಲ್ ಹೊಡಿತೈತೆ. ಸೊ ಇದಕ್ಕೆ ಏನಾಗೈತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಪರಿಹಾರ ಇದ್ದರೆ ತಿಳಿಸಿ. ನಾನು ಫಾಲೋ ಮಾಡೋರಿಗೆಲ್ಲ ಅದರಲ್ಲಿ ಹಣ್ಣು ಬಿಟ್ಟಾಗ ಹಣ್ಣು ಪಕ್ಕ ಕೊಡ್ತೀನಿ. ಸರಿ ಅಂದ್ಬಿಟ್ಟು ನಾನು ಪ್ರಿಪೇರ್ ಆಗ್ಬಿಟ್ಟು ನಾನು ಹೊಟ್ಟೆ ನನ್ನ ಕಾಯಕಬೇಕು ಕೈಲಾಸನ ಕೆಲಸಕ್ಕೆ ಹೋಗ್ತಾ ಇದ್ವಿ. ಸ್ವಂತ ಮಾಡೋ ರಿಚ್ ಆಗ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ಸ್ವಂತ ಮಾಡಕ್ಕೆ ಹೋದ್ವಿ. ಹೋಟೆಲ್ ತಿಂಡಿ ಕಟ್ಸ್ಕೊಂಡೆ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಹೋದೆ. ನಮ್ಮ ಬಾಸ್ ನೋಡ್ರಿ, ಯಪ್ಪ ನಮ್ಮ ಬಾಸ್ ಸರಿ ಸ್ವಲ್ಪ ಫ್ರೆಂಡ್ ಕೆಲಸ ಇರೋದ್ರಿಂದ ನಾನು ಇಟ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀಟಾಗಿ ಫಸ್ಟ್ ಆಫ್ ಆಲ್ ರೆಡಿ ಮಾಡ್ಕೊಂಡೆ. ಎಲ್ಲನೂ ರೆಡಿ ಮಾಡ್ಕೊಂಡು ಎಲ್ಲ ಇಟ್ಗೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಅವಲ್ಗೆ ಅದರ ಕೆಲಸ ಸ್ವಲ್ಪ ಈಸಿ ಆಗಲಿ ಅಂದ್ಬಿಟ್ಟು ಅಣ್ಣ ರೆಡಿ ಮಾಡ್ಕೊತಿದ್ದ. ಸರಿ, ಒಂದು ಬಾಣಲಿಯಲ್ಲಿ ಕೆನೆ ಕಲಸಿಟ್ಬಿಡೋಣ ಅಂತ ಹೇಳಿದೆ. ಕಲಸಿಟ್ಬಿಟ್ಟಿದ್ದವನು. ಸೊ ನಾನು ಸ್ಟಾರ್ಟ್ ಮಾಡಿದೆ. ಅದು ಮನೆಯೇ ರಫ್ ಮಾಡಿಬಿಟ್ಟಿದೆ. ಅದನ್ನು ಬಾಕ್ಸ್ ಹಾಕ್ಬೇಕು ಅಂತ ಹೇಳಿದರು. ಅಲ್ಲೇನೋ ವಿಘ್ನೇಶ್ವರ ಫೋಟೋ ಇಡ್ತಾರಂತೆ. ಸರಿ, ಒಳ್ಳೇದಾಗಲಿ ಸರಿ ಅಂದ್ಬಿಟ್ಟು ನಾನು ಬಾಕ್ಸ್ ಸ್ಟಾರ್ಟ್ ಮಾಡಿದೆ. ಬಿಸಿಲು ಕಂಡ್ರಿ, ವೀಡಿಯೋ ಮಾಡೋಕ್ಕೂ ಸುಧಾ ಕಾಣ್ತಾ ಇಲ್ಲ, ಅಷ್ಟು ಬಿಸಿಲಿತ್ತು. ಸೊ ಬೇಜಾರು ಮಾಡ್ಕೊಬೇಡಿ, ವೀಡಿಯೋ ನೀಟಾಗಿ ಕಾಣ್ತಾ ಇಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ ಬಡವ್ರ ಪಕ್ಷ. ನೆಕ್ಸ್ಟ್ ಒಂದು ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಓಪೋ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ನೀವು ಫಾಲೋ ಮಾಡಿ. ನನಗೆ ಲೈಕ್ ಸ್ವಲ್ಪ ಕೊಟ್ಟರೆ ಫಾಲೋ ಮಾಡಿರಿ, ನಮ್ಮಂತರು ಬೆಳೆಸ್ರಿ. ಬಿಸ್ತಲ್ಲಿ ಎಂತೆಂಥ ವೀಡಿಯೋನೇ ಶೇರ್ ಮಾಡ್ತೀರಾ ನೋಡಿ. ತಿಂಡಿ ಮಾಡೋಕ್ಕಂತ ಬಂದ್ವಿ. ಅದೇ ದೋಸೆ, ಅದೇ ಬೋಂಡ ತಿಂದ್ಬಿಟ್ಟು ತಿಂತಾಯಿದ್ವಿ. ಅಣ್ಣ ಬರೇ ಮಾಡ್ತಾಯಿದ್ನ. ಸೊ ನಾನು ಸರಿ ಡ್ರೈ ಆಗಿತ್ತಲ್ಲ, ಅದನ್ನು ಫಿನಿಶಿಂಗ್ ಮಾಡ್ಬಿಡು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಣ್ಣ ಗಾರೆ ಕಳಿಸ್ತಾ ಇದ್ದ. ಸೊ ಈ ಥರ ಬಂದೈತೆ ಇವಾಗ ಇದು. ಸರಿ, ಒಂದು ಹಾಫ್ ಆನ್ ಅವರ್ ಡ್ರೈಯಲ್ಲಿ ಬಿಟ್ಟಿದ್ದೆ, ರೆಡಿ ಮಾಡಿದೆ ಮತ್ತೆ ಪ್ಲಾಸ್ಟಿಂಗ್ಗೆ. ಸೊ ಈ ಥರ ಬಂತು ಫಿನಿಶಿಂಗ್ ಬಾಕ್ಸು. ಬೇಜಾರು ಮಾಡ್ಕೊಬೇಡಿ, ಮೊಬೈಲ್ ಸರಿ ಇರಲಿಲ್ಲ. ನೆಕ್ಸ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ನಾಳೆ ಚೆನ್ನಾಗಿ ತೋರಿಸ್ತೀನಿ. ವೀಡಿಯೋನ ಇದೆ ಹತ್ರ ಅಂತ ಬಿಸ್ತಿ ಆಪೋಸಿಟ್ ಇರೋದ್ರಿಂದ ಕಾಣಲಿಲ್ಲ ನೀಟಾಗಿ. ಸೊ ನಾಳೆ ವೀಡಿಯೋನ ಇದೆ, ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ನಿಮಗೆ. ಆದರೂ ಸ್ವಲ್ಪ ನೋಡ್ರಪ್ಪ, ನಮ್ಮನ್ನು ಬೆಳೆಸ್ರಯ್ಯ, ವರ್ಕ್ ಮಾಡೋರ ಎಂತೆಂಥವ್ರನ್ನ ತಗೋ ಎಲ್ಲೋ ಆಟದ ಮೇಲೆ ಕುಡಿಸ್ತೀರಾ. ನಮ್ಮಂಥ ಶ್ರಮ ಬೀಳೋರನ್ನ, ಗಾರೆ ಕೆಲಸ ಮಾಡೋರನ್ನ ತಗೋ ಕುಣಿಸಿ. ಭಗವಂತ ನಿಮ್ಮನ್ನು ಎಲ್ಲಾದರೂ ಕಾಪಾಡ್ತಾನೆ. ಯಾಕಂದ್ರೆ ಎಲ್ರಿಗೂ ನಳ್ಳು ಮಾಡ್ಕೊಳ್ತೀವಿ ನಾವು. ನಳ್ಳು ಅಲ್ವಾ, ನಿಮ್ದಾಗಿ ಫ್ಯಾನ್ ಹಾಕೊಂಡು ಮನೆ ಒಳಗಡೆ ಕುಂತ್ಕೊಬೋದಲ್ವಾ. ನಾವು ಶ್ರಮ ಪಟ್ಟಿರ್ತಾನೆ. ನೀವು ದುಡ್ಡು ಕೊಡ್ತೀರ ಇಲ್ಲ ಅಂತಲ್ಲ, ಬಟ್ ನಾವು ಶ್ರಮ ಪಟ್ಟು ನಮ್ಮ ಮನಸ್ಫೂರ್ತಿಯಾಗಿ ಖುಷಿಪಟ್ಟು ಕೆಲಸ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ನಿಮಗೂ ನೆಮ್ಮದಿಯಾಗಿರ್ಬೋದು ಮನೇಲಿ. ಅದು ಹೇಳ್ತಿಲ್ವಾ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಹಂಗೆ ನೆಮ್ಮದಿ ಇರುತ್ತೆ. ನಮ್ಮನ್ನು ಸಪೋರ್ಟ್ ಮಾಡಿರಿ. ಸೊ ನಮ್ಮ ಬಾಸ್ತು 45 ಮೂವಿ ರಿಲೀಸ್ ಆಗ್ತಿದೆ ಡಿಸೆಂಬರ್ 25. ಹಾಗೆ ಕಿಚ್ಚ ಬಾಸ್ತು ಸುಧಾ ಮಾರ್ಕ್ ಮೂವಿ ರಿಲೀಸ್ ಆಗ್ತಿದೆ. ಸೇಮ್ 2 ಒಂದೇ ಡೇಟ್ ಇರೋದ್ರಿಂದ ದಯವಿಟ್ಟು ಅಭಿಮಾನಿಗಳು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. 2 ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕಳಕಳ ಮನವಿ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಜೈ ಅಪ್ಪು ಬಾಸ್.